ಹಾಯ್ ಹಲೋ ವೀಕ್ಷಕರೇ, ಈ ವಾರದ ಎಲಿಮಿನೇಷನ್ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಮತ್ತು ಸುದೀಪ್ ಸರ್ ಅವರ ಶೂಟಿಂಗ್ ಶೆಡ್ಯೂಲ್ ಚೇಂಜ್ ಆಗಿದೆ. ಅದರ ಬಗ್ಗೆ ಅಪ್ಡೇಟ್ ಇದೆ ಮತ್ತು ಈ ವಾರ ಯಾವಾಗ ಬಿಗ್ ಬಾಸ್ ಲೈವ್ ಸ್ಟ್ರೀಮ್ ಆಫ್ ಆಗುತ್ತೆ ಮತ್ತು ಯಾವಾಗ ಆನ್ ಆಗುತ್ತೆ ಎಂಬ ಮಾಹಿತಿ ಇದೆ ಮತ್ತು ಈ ವಾರ ಉತ್ತಮ ಮತ್ತು ಕಳಪೆ ಇರುತ್ತೋ ಇರಲ್ವೋ ಎಂಬ ಬಗ್ಗೆ ಮಾಹಿತಿ ಇದೆ. ಈ ಎಲ್ಲಾ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ನೀವೇನು ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನು ನೋಡುತ್ತಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ವೀಕ್ಷಕರೇ, ಮೊದಲನೇದಾಗಿ ನಾವು ಈ ವಾರದ ಎಲಿಮಿನೇಷನ್ ಬಗ್ಗೆ ಮಾತನಾಡೋಣ. ಈ ವಾರದ ಎಲಿಮಿನೇಷನ್ ನೋ ಎಲಿಮಿನೇಷನ್ ವೀಕ್ ಇರುತ್ತದೆ. ಯಾಕೆಂದರೆ ಈ ವಾರದ ಯಾವುದೇ ವೋಟಿಂಗ್ ಲೈನ್ ಅಪ್ ತೆಗೆದಿರುವುದಿಲ್ಲ. ಹಾಗಾಗಿ ಈ ವಾರ ಎಲಿಮಿನೇಷನ್ ಇರಲ್ಲ ಎಂಬ ಮಾಹಿತಿ ಇದೆ. ವೀಕ್ಷಕರೇ, ನಾವೀಗ ಸುದೀಪ್ ಸರ್ ಅವರ ಶೂಟಿಂಗ್ ಶೆಡ್ಯೂಲ್ ಚೇಂಜ್ ಆಗಿದೆ, ಅದರ ಬಗ್ಗೆ ಮಾತನಾಡೋಣ. ಸುದೀಪ್ ಸರ್ ಅವರ ಶೂಟಿಂಗ್ ಶೆಡ್ಯೂಲ್ ಚೇಂಜ್ ಆಗಿದೆ. ಯಾವ ಕಾರಣಕ್ಕೆಂದರೆ ಸುದೀಪ್ ಸರ್ ಅವರ ಮಾರ್ಕ್ ಮೂವಿ ಇನ್ನು 5-6 ದಿನದಲ್ಲಿ ಬಿಡುಗಡೆ ಆಗಲಿದೆ. ಹಾಗಾಗಿ ಸುದೀಪ್ ಸರ್ ಅವರು ಶನಿವಾರ ಮಾಡಬೇಕಿದ್ದ ಶೂಟಿಂಗ್ ಅನ್ನು ಶುಕ್ರವಾರವೇ ಮುಗಿಸಲಿದ್ದಾರೆ. ಹಾಗಾಗಿ ಸುದೀಪ್ ಸರ್ ಅವರ ಶೆಡ್ಯೂಲ್ ಚೇಂಜ್ ಆಗಿದೆ ಅಂತ ಹೇಳಬಹುದು. ಸುದೀಪ್ ಸರ್ ಅವರು ಯಾವಾಗಲೂ ಶನಿವಾರ ಬೆಳಗ್ಗೆ ಶೂಟಿಂಗ್ ಸ್ಟಾರ್ಟ್ ಮಾಡ್ತಿದ್ದರು. ಆದರೆ ಈ ವಾರ ಮಾತ್ರ ಶುಕ್ರವಾರ ಬೆಳಗ್ಗೆನೆ ಶೂಟಿಂಗ್ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತಾನೆ ಹೇಳಬಹುದು. ವೀಕ್ಷಕರೇ, ನಾವೀಗ ಬಿಗ್ ಬಾಸ್ ಅವರ 24/7 ಲೈವ್ ಸ್ಟ್ರೀಮ್ ಬಗ್ಗೆ ಮಾತನಾಡುವುದಾದ್ರೆ, ವೀಕೆಂಡ್ ಅಲ್ಲಿ ಯಾವಾಗಲೂ ಬಿಗ್ ಬಾಸ್ ಲೈವ್ ಸ್ಟ್ರೀಮ್ ಶನಿವಾರ ಸಂಜೆ 9:30 ಕ್ಲೋಸ್ ಆಗಿ ಸೋಮವಾರ ಬೆಳಗ್ಗೆ 6 ಗಂಟೆಗೆ ಮತ್ತೆ ಸ್ಟಾರ್ಟ್ ಆಗ್ತಿತ್ತು. ಹಾಗಾಗಿ ನಮಗೆ ಬಂದಿರುವ ಅಪ್ಡೇಟ್ ಪ್ರಕಾರ ಶುಕ್ರವಾರ ಸಂಜೆ 9:30 ಗಂಟೆ ಅಂದರೆ ಇವತ್ತು ಸಂಜೆ 9:00ವರೆಗೆ ಲೈವ್ ಸ್ಟ್ರೀಮ್ ಆಫ್ ಆಗಿ ಸೋಮವಾರ ಬೆಳಗ್ಗೆ 6 ಗಂಟೆಗೆ ಓಪನ್ ಆಗಿರಬೇಕಿದ್ದ ಲೈವ್ ಸ್ಟ್ರೀಮ್ ಭಾನುವಾರ ಬೆಳಗ್ಗೆ 6 ಗಂಟೆಗೆ ಓಪನ್ ಆಗಲಿದೆ. ವೀಕ್ಷಕರೇ, ಈಗ ನಾವು ಈ ವಾರದ ಉತ್ತಮ ಮತ್ತು ಕಳಪೆ ಬಗ್ಗೆ ಮಾತನಾಡೋದಾದ್ರೆ, ಈ ವಾರ ಕೂಡ ಉತ್ತಮ ಮತ್ತು ಕಳಪೆ ಇಲ್ಲ ಎಂಬ ಮಾಹಿತಿ ಇದೆ. ಆದರೆ ಇದು ಕನ್ಫರ್ಮೇಶನ್ ಸಿಕ್ಕಿಲ್ಲ. ಕನ್ಫರ್ಮೇಶನ್ ಸಿಕ್ಕಾಗ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ. ವೀಕ್ಷಕರೇ, ಇದಾಗಿತ್ತು ಈ ವಾರ ನಮಗೆ ಬಂದಿರುವ ಅಪ್ಡೇಟ್ ಗಳ ಬಗ್ಗೆ ಮಾಹಿತಿ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು BBK12 ಲೈವ್ ಅಪ್ಡೇಟ್ ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಪ್ರಕಾರ ಈ ವಾರ ಯಾರು ಉತ್ತಮ ಮತ್ತು ಕಳಪೆ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.